ಅಟಲ್ ಮಿಷನ್ ಫಾರ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್, ಅಟಲ್ ಮಿಷನ್ ಫಾರ್ ರೆಸರ್ವೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್, ಅಟಲ್ ಮಿಷನ್ ಫಾರ್ ರೆಸರ್ವೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್, ಅಟಲ್ ಮಿಷನ್ ಫಾರ್ ರೀಜನರೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್. ಅಮೃತ ಯೋಜನೆಯನ್ನು ವಿಸ್ತರಿಸಿ ಅಂತ ಹೇಳಿದಾನೆ. ಯಾವುದು? ಅಟಲ್ ಮಿಷನ್ ಫಾರ್ ಅಟಲ್ ಮಿಷನ್ ಫಾರ್ ರೆಸರ್ವೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಹೌದಾ? ಅಟಲ್ ಮಿಷನ್ ಫಾರ್ ರೆಸರ್ವೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿಸಿಂದ ಈ ಅಮೃತ ಯೋಜನೆ ಯಾವ ವರ್ಷ ಬರ್ತಂತ ಕೇಳಿದ್ರೆ 2015 ಜೂನ್ 25. 2015 ಜೂನ್ 25 ಅಮೃತ ಯೋಜನೆ ಬಂದಿರೋದು. ಯಾವ ಸಚಿವಾಲಯ ಅಂತ ಕೇಳ್ತಾನೆ? ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಆಯ್ತಾ? ಏನು ಉದ್ದೇಶ ಇದೆ ಅಂತ ಕೇಳಿದ್ರೆ, ಅಮೃತ ಯೋಜನೆಯ ಉದ್ದೇಶ ಏನಂತ ಕೇಳಿದ್ರೆ, ಸೊ ನಗರ ಪ್ರದೇಶದಲ್ಲಿರುವಂತಹ ಕುಟುಂಬಗಳಿಗೆ ಸೊ ನಲ್ಲಿ ಮೂಲಕ ಶುದ್ಧ ಕುಡಿಯುವ ನೀರು ಒದಗಿಸುವಂತಹ ಯೋಜನೆ. ಸೊ ಅದರ ಜೊತೆಗೆ ಒಳಚರಂಡಿ ಸಂಪರ್ಕ ಮತ್ತು ಮಳೆ ನೀರಿನ ನಿರ್ವಹಣೆ, ಆಮೇಲೆ ಪಾರ್ಕ್ಗಳ ನಿರ್ಮಾಣ, ಆಮೇಲೆ ವಾಯುಮಾಲಿನ್ಯವನ್ನು ತಡೆಗಟ್ಟುವುದು ಅಂದರೆ ಮೋಟಾರ್ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡೋದು. ಮತ್ತು ಈ ಮಿಯಾವಾಕಿ ವಿಧಾನ ಐತಲ್ಲ, ಏನು ಮಿಯಾವಾಕಿ ವಿಧಾನ? ಸ್ವಲ್ಪ ಪ್ರದೇಶದಲ್ಲಿ ಕಡಿಮೆ ಒಂದು ಭೂಪ್ರದೇಶದಲ್ಲಿ ಸೊ ಅರಣ್ಯವನ್ನು ಬೆಳೆಸುವಂಥ ಒಂದು ವಿಧಾನ. ಇದು ಮಿಯಾವಾಕಿ ವಿಧಾನ ಬಹುತೇಕ ನಗರಗಳಲ್ಲಿ ಅಳವಡಿಸ್ಕೊಳ್ತಾರೆ. ಯಾಕಂದರೆ ನಗರದಲ್ಲಿ ವಾಯುಮಾಲಿನ್ಯವನ್ನು ಕಡಿಮೆ ಮಾಡ್ಬೇಕಂತೇಳಿ. ಸೊ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತೈತಿ, ಆಮೇಲೆ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಳ್ತಾವೆ. ಸೊ ಹಂಗಾಗಿ ವಾಯುಮಾಲಿನ್ಯ ತೆಗ್ತದೆ ಅಂತೇಳಿ ಸೊ ಮಿಯಾವಾಕಿ ಟೆಕ್ನಿಕನ್ನು ಸಿಟಿಗಳಲ್ಲಿ ಬಳಕೆ ಮಾಡ್ತಾರೆ. ಅಮೃತ ಯೋಜನೆಯ ಒಂದು ಭಾಗ ಕೂಡ ಇದಾಗಿರ್ತೈತಿ. ಓಕೆ, ಇನ್ನು ಇದು ಅಮೃತ ಯೋಜನೆ 2015 ಬಂದೈತೆ. ಇನ್ನು ಅಮೃತ್ 2.0 ಅಂತ ಮಾಡಿದ್ದಾರೆ. ಅಮೃತ 2.0 ಇದ್ರದ್ದು ಅವಧಿ ಏನು? 25. ಅಮೃತ್ 2.0 2021-22ರಿಂದ 2025-26, 2021-22ರಿಂದ 25-26 ಅಮೃತ್ 2.0. ಸೊ ಇದೇನಪ್ಪ ಅಂದರೆ ಎಷ್ಟು ನಗರಗಳಲ್ಲಿ ಇದನ್ನು ಆರಂಭದಲ್ಲಿ ಏನು ಅಮೃತ ಫಸ್ಟ್ ಇತ್ತಲ್ಲ, ಫಸ್ಟ್ ಅಂತ, ಸೊ ಎಷ್ಟು ನಗರಗಳನ್ನು ಆಯ್ಕೆ ಮಾಡಿದ್ರೆ 500 ನಗರಗಳು. ಸೊ ದೇಶದಾದ್ಯಂತ 500 ನಗರಗಳನ್ನು ಆಯ್ಕೆ ಮಾಡಿಕೊಂಡು ಸೊ ಅಲ್ಲಿ ಆ 500 ನಗರಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸೋದು, ಒಳಚರಂಡಿ ಸಂಪರ್ಕ ಮಾಡೋದು, ಮಳೆ ನೀರಿನ ನಿರ್ವಹಣೆ ಮಾಡೋದು, ಮತ್ತು ಪಾರ್ಕ್ಗಳ ನಿರ್ಮಾಣ, ಸೊ ವಾಯುಮಾಲಿನ್ಯವನ್ನು ತಗ್ಗಿಸೋದು. ಸೊ ಕರ್ನಾಟಕದ ಎಷ್ಟು ನಗರಗಳು ಆಯ್ಕೆ ಆಗಿದ್ವು ಅಂತ ಕೇಳಿದ್ರೆ 27 ನಗರಗಳು. ಕರ್ನಾಟಕದ ಎಷ್ಟು? 27 ನಗರಗಳು. ಸೊ ಇದು ಗ್ರಾಮೀಣ ಪ್ರದೇಶಕ್ಕೆ ಜಲ್ ಜೀವನ್ ಮಿಷನ್ ಹೆಂಗೆ, ಸೊ ನಗರ ಪ್ರದೇಶಕ್ಕೆ ಅಮೃತ ಮಿಷನ್ ಆಗಿರುತ್ತೆ. ಓಕೆ, ಅಮೃತ ಮಿಷನ್. ಜಲ್ ಜೀವನ್ ಮಿಷನ್ 2019 ಆಗಸ್ಟ್ 15, 2024 ಆಗಸ್ಟ್ 15ರವರೆಗೆ ದೇಶದ ಪ್ರತಿಯೊಂದು ಕುಟುಂಬಕ್ಕೂ ನಲ್ಲಿ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸುವಂಥ ಗುರಿಯನ್ನು ಹೊಂದಿತ್ತು. ಸೊ ಆದರೆ ಅದು ಏನು ಟಾರ್ಗೆಟ್ ರೀಚ್ ಆಗಿಲ್ಲ ಅಂತೇಳಿ ಅದೇನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ 2028 ಡಿಸೆಂಬರ್ವರೆಗೂ. ಸೊ ಜಲ್ ಜೀವನ್ ಮಿಷನನ್ನು 2028 ಡಿಸೆಂಬರ್ವರೆಗೆ ವಿಸ್ತರಣೆ ಮಾಡಿದ್ದಾರೆ. ಯಾವ ಸಚಿವಾಲಯ ಅಂತ ಕೇಳಿದ್ರೆ ಅದು ಜಲಶಕ್ತಿ ಸಚಿವಾಲಯ ಆರಂಭ ಮಾಡೈತೆ. ಸೊ ಅನುಷ್ಠಾನ ಮಾಡುವಂತಹ ಸಚಿವಾಲಯ ಯಾವುದಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ನೋಡಿ. ಅಮೃತ ಯೋಜನೆ ನಗರದಾಗ ಇಷ್ಟು ಲೀಟರ್ ಅಂತ ಈಗ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಒಬ್ಬ ಪ್ರತಿ ವ್ಯಕ್ತಿಗೆ 55 ಲೀಟರ್ನ ಒದಗಿಸ್ತಾರೆ. ಅಮೃತ ಮಿಷನ್ ಅಡಿಯಲ್ಲಿ 135 ಲೀಟರ್ ಒದಗಿಸ್ತಾರೆ. 135 ಲೀಟರ್ ನೀರನ್ನು ಒದಗಿಸ್ತಾರೆ. ಹೌದಾ? ಇಲ್ಲಿ ಏನಪ್ಪ ಅಂದ್ರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಲ್ಲಿ ನೀರನ್ನು ಯಾವ ಒಂದು ಇದಕ್ಕೆ ಕನೆಕ್ಟ್ ಕೊಡ್ತಾರೆ ಅಂತ ಕೇಳಿದ್ರೆ, ಒಂದು ಮನೆಗಳಿಗೆ, ಆಮೇಲೆ ಸಮುದಾಯ ಭವನಗಳಿಗೆ, ಪಂಚಾಯಿತಿಗಳಿಗೆ, ಆಮೇಲೆ ಸ್ಕೂಲ್ಗಳಿಗೆ, ಹಾಸ್ಪಿಟಲ್ಗಳಿಗೆ ಅಂತ ಇವೆಲ್ಲ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಅಂತಂದರೆ ಜಸ್ಟ್ ಮನೆಗಳಿಗೆ ಕೊಡ್ತಾರೆ. ಆಮೇಲೆ ಒಳಚರಂಡಿ, ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಒಳಚರಂಡಿ ನೀರನ್ನು ಪುನರ್ಬಳಕೆ ಮಾಡ್ತಾರೆ. ಇಲ್ಲಿ ಒಳಚರಂಡಿ ನೀರನ್ನು ಫಿಲ್ಟರ್ ಮಾಡಿ ಮತ್ತೆ ಅದನ್ನು ರೀಯೂಸ್ ಮಾಡ್ತಾರೆ ಅಮೃತ್ ಮಿಷನ್ ಅಡಿಯಲ್ಲಿ. ಇನ್ನು ಜಲಶಕ್ತಿ ಸಚಿವಾಲಯ ಯಾವಾಗ ಸ್ಥಾಪನೆ ಆಗ್ತದೆ? 2019ರಲ್ಲಿ ಜಲಶಕ್ತಿ ಸಚಿವಾಲಯ ಆರಂಭ ಆಗೈತೆ. ಸೊ ಯಾವ 2 ಸಚಿವಾಲಯಗಳು ವಿಲೀನ ಆಗಿ ಅಂತ ಕೇಳಿದ್ರೆ ಯಾವ 2 ಸಚಿವಾಲಯಗಳನ್ನು ಮರ್ಜ್ ಮಾಡಿ ಜಲಶಕ್ತಿ ಸಚಿವಾಲಯ ಆರಂಭ ಮಾಡಿದ್ದಾರೆ? ಜಲಸಂಪನ್ಮೂಲ ಸಚಿವಾಲಯ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯ, ಜಲ ಸಂಪನ್ಮೂಲ ಸಚಿವಾಲಯ, ಈ 2 ಸಚಿವಾಲಯಗಳನ್ನು ವಿಲೀನ ಮಾಡಿ ಜಲಶಕ್ತಿ ಸಚಿವಾಲಯ ಅಂತೇಳಿ ಆರಂಭ ಮಾಡಿದ್ರು 2019 ಮೇನಲ್ಲಿ.
2019 ಆಗಸ್ಟ್ನಲ್ಲೇ ಜಲ್ ಜೀವನ್ ಮಿಷನ್ ಅಂತ ತಗೊಂಡ್ಬಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಜಲ್ ಜೀವನ್ ಮಿಷನ್ ಅನುಷ್ಠಾನ ಆಗ್ತದೆ ಅಂತ ಕೇಳಿದ್ರೆ ಮನೆ ಮನೆಗೆ ಗಂಗೆ, ಮನೆ ಮನೆಗೆ ಗಂಗೆ. ಇನ್ನು ಈ ಒಂದು ಅಮೃತ ಯೋಜನೆ ಅಡಿಯಲ್ಲಿ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದ ದೇಶದ ಮೊದಲ ರಾಜ್ಯ ಯಾವುದು? ರಾಜಸ್ಥಾನ. ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದ ದೇಶದ ಮೊದಲ ರಾಜ್ಯ ರಾಜಸ್ಥಾನ. ನೋಡಿ ಯಾವುದು? ರಾಜಸ್ಥಾನ. ಪ್ರಸಾದ್ ಯೋಜನೆಯ ವಿಸ್ತೃತ ರೂಪ ಹೇಳ್ರೋಣ. ಪ್ರಸಾದ್ ಯೋಜನೆ, ಹೃದಯ ಯೋಜನೆ ಹೇಳಿರಲ್ಲ. ಪ್ರಸಾದ್ ಸ್ಕೀಮು, ಹೃದಯ ಸ್ಕೀಮು, ಆಮೇಲೆ PM ಸ್ವಾನಿಧಿ ಸ್ಕೀಮು, ಅವೆಲ್ಲ ಫುಲ್ ಫಾರ್ಮ್ಗಳು ನೆನ್ಪಿಡ್ರಿ. ಪ್ರಸಾದ್ ಸ್ಕೀಮ್ ಅಂತ ಬಂದ್ರೆ ಪಿಲ್ಗ್ರಿಮೇಜ್ ರೆಸರ್ವೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಅಗ್ಮೆಂಟೇಷನ್ ಡ್ರೈವ್. ನೋಡಿ, ಪಿಲ್ಗ್ರಿಮೇಜ್ ರೆಸರ್ವೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಅಗ್ಮೆಂಟೇಷನ್ ಡ್ರೈವ್ ಇಂಪಾರ್ಟೆಂಟ್ ಅವ. ಇವೆಲ್ಲ ಯೋಜನೆಗಳ ವಿಸ್ತೃತ ರೂಪ ಕೇಳತ್ತಾನೆ ಇತ್ತೀಚೆಗೆ, ನೆನ್ಪಿಡ್ರಿ. ಪ್ರಸಾದ್ ಯೋಜನೆ ಅಂತ ಕೇಳಿದ್ರೆ ಇದು 2014-15 ಬಂದಿರ್ತದೆ. 15. ಹಾಂ, ಪ್ರವಾಸೋದ್ಯಮ ಸಚಿವಾಲಯ ಜಾರಿ ತಗೊಂಬಂದೈತೆ 2014-15 ಪ್ರಸಾದ್ ಯೋಜನೆ. ಆ ಪ್ರಸಾದ್ ಯೋಜನೆಗೆ ಆಯ್ಕೆ ಆಗಿರ್ತಕ್ಕಂಥ ಕರ್ನಾಟಕದ ತಾಣಗಳು ಯಾವಪ್ಪ ಅಂದ್ರೆ ಚಾಮುಂಡೇಶ್ವರಿ, ಸೌದತ್ತಿ ಯಲ್ಲಮ್ಮ, ಬೀದರ್ನ ಪಾಪನಾಶಮ್ಮ, ನೆಕ್ಸ್ಟ್ ಮಧ್ವಾಚಾರ್ಯ ಮಧ್ವವನ, ಉಡುಪಿಯ ಮಧ್ವವನ, ಬೀದರ್ನ ಪಾಪನಾಶಮ್ಮ, ಆಮೇಲೆ ಸೌದತ್ತಿ ಯಲ್ಲಮ್ಮ, ಚಾಮುಂಡೇಶ್ವರಿ. ಸೊ ಈ 4 ಸ್ಥಳಗಳು ಪ್ರಸಾದ್ ಯೋಜನೆಗೆ ಆಯ್ಕೆ ಆಗಿದ್ದಾವೆ. 2014-15 ಬಂದೈತಿ. ಪ್ರವಾಸೋದ್ಯಮ ಸಚಿವಾಲಯ ಜಾರಿ ತಗೊಂಡ್ಬಂದೈತಿ. ಪ್ರಸಾದ್ನ ವಿಸ್ತೃತ ರೂಪ ಕೇಳಿದ್ರೆ ಏನು? ಪಿಲ್ಗ್ರಿಮೇಜ್ ರೆಸರ್ವೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಅಗ್ಮೆಂಟೇಷನ್ ಡ್ರೈವ್ ಅಂತೇಳಿ. ಇನ್ನು ಹೃದಯ ಯೋಜನೆ ಬಂದೈತಿ 2015 ಬಂದೈತಿ. ಯಾವ ಸಚಿವಾಲಯ? ವಸತಿ ಮತ್ತು ನಗರ. ಇಂಪಾರ್ಟೆಂಟ್ ಇದು. ಹೃದಯ ಯೋಜನೆ ಯಾವ ಸಚಿವಾಲಯ ಅಂತ ಕೇಳಿದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಹೃದಯನ ವಿಸ್ತೃತ ರೂಪ ಕೇಳ್ತಾನೆ. ಹೃದಯ ಹೆರಿಟೇಜ್ ಸಿಟಿ ಆಫ್ ಅಗ್ಮೆಂಟೆಡ್ ಇಂಡಿಯಾ. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಮೆಂಟೇಷನ್ ಯೋಜನಾ ಅಂತೇಳಿ. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಮೆಂಟೇಷನ್ ಯೋಜನಾ. ಇದು 2015 ಜನವರಿಗೆ ಬಂದಿರ್ತೈತಿ. ಯಾವುದು? ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಜಾರಿ ಮಾಡಿದ್ದು. ಇದು ಕೇಂದ್ರ ಸರ್ಕಾರದ ಯೋಜನೆ ಇದು ಸಂಪೂರ್ಣ. ಇನ್ನು PM ಸ್ವಾನಿಧಿ ಯೋಜನೆ ಫುಲ್ ಫಾರ್ಮ್ ಹೇಳ್ರಿ. ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ. ಇದು 2020 ಜೂನ್ 1 ಬಂದೈತೆ. ಅದನ್ನೀಗ 2030 ಮಾರ್ಚ್ 31 ವಿಸ್ತರಣೆ ಮಾಡಿದ್ದಾರೆ. ಹೌದಾ? ಜಲ್ ಜೀವನ್ ಮಿಷನ್ 2028 ಡಿಸೆಂಬರ್. ಇನ್ನು PM ಇ ಡ್ರೈವ್ ಯೋಜನೆ 2028 ಮಾರ್ಚ್ ವಿಸ್ತರಣೆ ಆಗಿರೋದು. ಪ್ರಧಾನಮಂತ್ರಿ ಗರೀಬಿ ಹಠಾವ್ ಯೋಜನೆ ಪ್ರಧಾನಮಂತ್ರಿ ಗರೀಬಿ ಹಠಾವ್ ಅಲ್ಲ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ 2028 ಮಾರ್ಚ್. ಇನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 2028 ಮಾರ್ಚ್. ಇನ್ನು ಉಡಾನ್ ಯೋಜನೆ 2036 ಮಾರ್ಚ್ 31 ನೋಡು. ಉಡಾನ್ ಯೋಜನೆ ಇಂಪಾರ್ಟೆಂಟ್. ಯಾವ ಒಂದಿಷ್ಟು ಸ್ಕೀಮ್ಗಳು ಎಕ್ಸ್ಟೆಂಡ್ ಆಗಿದ್ದಾವೆ ನೋಡ್ಕೊರಿ. ಹೃದಯ ಯೋಜನೆ ಬಂದಿದ್ದು 2015ರಲ್ಲಿ. ಹೃದಯ ಅಂತ ಕೇಳಿದ್ರೆ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಮೆಂಟೇಷನ್ ಯೋಜನಾ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಪ್ರಸಾದ್ ಬಂದರೆ ಪ್ರವಾಸೋದ್ಯಮ ಸಚಿವಾಲಯ. ಹೃದಯ ಯೋಜನೆ ಕರ್ನಾಟಕದ ಒಂದು ಸ್ಥಳ. ಹೃದಯ ಯೋಜನೆ ಆಯ್ಕೆ ಆಗಿದ್ದು ಬದಾಮಿ. ಯಾವುದು ಆಯ್ಕೆ ಆಗಿತ್ತು ಅಂದರೆ ಬದಾಮಿ. ಪ್ರಸಾದ್ ಯೋಜನೆ ಬಂದರೆ ಅವು 4 ಆಗಿದ್ದವು. ಇನ್ನು ಅಮೃತ ಯೋಜನೆಗೆ 27 ಆಗ್ಯಾವ. ಅದರಲ್ಲಿ ಗುಲ್ಬರ್ಗ, ಬಿಜಾಪುರ ಐತೆ, ಧಾರವಾಡ ಐತೆ, ಬೆಂಗಳೂರು ಐತೆ, ತುಮಕೂರು ಐತೆ, ಮೈಸೂರು ಅದ. ಸೊ ಟೋಟಲ್ 27 ಅದ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಅಂತ್ಯೋದಯ ಅನ್ನ ಯೋಜನೆಯ ವ್ಯಾಪ್ತಿಗೆ ಒಳಪಡದ ಕುಟುಂಬಗಳಾವ ಅಂತ ಕೇಳಿದಾನೆ. ಅಂತ್ಯೋದಯ ಅನ್ನ ಯೋಜನೆ ಭೂರಹಿತ ಕಾರ್ಮಿಕರು, ವಿಧವೆಯು ಮುಖ್ಯಸ್ಥರಾಗಿರುವಂತಹ ಕುಟುಂಬಗಳು, ಸಾಲ ಪೀಡಿತ ಕುಟುಂಬಗಳು, ನಿಗದಿತ ವರಮಾನವಿಲ್ಲದ ವೃದ್ಧರು ಮುಖ್ಯಸ್ಥರಾಗಿರುವ ಕುಟುಂಬಗಳು. ಸಾಲ ಪೀಡಿತ ಕುಟುಂಬಗಳು. ಅಂತ್ಯೋದಯ ಅನ್ನ ಯೋಜನೆ ಸಾಲ ಪೀಡಿತ ಕುಟುಂಬಗಳು. ಸಾಲ ಪೀಡಿತ ಕುಟುಂಬಗಳು ಈ ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಬರೋಂಗಿಲ್ಲ. ಹೌದಾ? ಅಂತ್ಯೋದಯ ಅನ್ನ ಯೋಜನೆ ಯಾವಾಗ ಬಂದೈತೆ ಅಂದ್ರೆ 2000
2002 ಜಾರಿ ಇಲ್ಲ 2000 ಡಿಸೆಂಬರ್ 25. ಸೊ 2000 ಇಸ್ವಿ ಡಿಸೆಂಬರ್ 25 ಅಟಲ್ ಬಿಹಾರಿ ವಾಜಪೇಯಿ ಅವರು ಇದನ್ನು ಲಾಂಚ್ ಮಾಡ್ತಾರೆ 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಹೌದಾ? ಅಂತ್ಯೋದಯ ಅನ್ನ ಯೋಜನೆ. ಇದರ ಅಡಿಯಲ್ಲಿ ಏನು ಮಾಡ್ತಾರೆ? ಕಡು ಬಡವರಿಗೆ, BPL ಕಾರ್ಡ್ ಹೊಂದಿರುವಂತಹ ಕಡು ಬಡವರಿಗೆ, ಅಂದರೆ ಬಡವರಿಗೆ ಸೊ 35 kg ಆಹಾರ ಧಾನ್ಯವನ್ನು ಕೊಡ್ತಾರೆ, ರೇಷನ್ ಕೊಡ್ತಾರೆ. ಎಷ್ಟು? 35 kg. ಅದರಲ್ಲಿ 20 kg ಅಕ್ಕಿ, 15 kg ಗೋಧಿ. ಹೌದಾ? ಇನ್ನು ಸಬ್ಸಿಡಿ ದರದಲ್ಲಿ ಕೊಡ್ತಾರೆ ಇದನ್ನು. ಅಂತ್ಯೋದಯ ಅನ್ನ ಯೋಜನೆಯ ಉದ್ದೇಶ ಏನು ಅಂತಂದರೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯವನ್ನು ವಿತರಿಸುವಂತಹ ಒಂದು ಯೋಜನೆ. ಸಬ್ಸಿಡಿ ದರದಲ್ಲಿ ಅಂದರೆ ರೈಸ್ಗೆ 1 kgಗೆ 3 ರೂಪಾಯಿ, ಗೋಧಿಗೆ 2 ರೂಪಾಯಿ ತಗೋತಾರೆ. ಈಗ ಸುದ್ದಿಯಾಗೈತೆ ನಿನ್ನೇನು ಮೊನ್ನೆ ಅಂತ್ಯೋದಯ ಅನ್ನ ಯೋಜನೆ ಹಂಗಲ್ಲ, ಮೊದಲ ಇತ್ತು ಕುಟುಂಬದಲ್ಲಿ 5 ಇರಲಿ 3 ಇರಲಿ 2 ಇರಲಿ 1 ಇರಲಿ 35 kg ಕಂಪಲ್ಸರಿ ಇತ್ತು. ಈಗ ಹಂಗಿಲ್ಲ, 10 ಇರಲಿ 20 ಮಂದಿ ಇರಲಿ 35 kg ಅಷ್ಟೇ. 2-3 ಮಂದಿ ತಿಳ್ಕೋಣ 7 kg ಅಷ್ಟೇ. ಈ ಥರ ಹಿಂಗಾಗೈತೆ. 35 ಜಾಸ್ತಿ ಇತ್ತಂದ್ರೆ ಅಷ್ಟೇ. ಆದರೆ ಇದು ನೋಡ್ರಿ, ಇದು ಸ್ಟಾರ್ಟಿಂಗ್ ಏನು 2000 ಡಿಸೆಂಬರ್ 25ಕ್ಕೆ ಆರಂಭ ಆಗೈತಲ್ಲ, ಅವಾಗ 25 kg ಕೊಡ್ತಿದ್ರು. ಎಷ್ಟು? 25 kg ಕೊಡ್ತಿದ್ರು 2000 ಡಿಸೆಂಬರ್ 25ಕ್ಕೆ. 2002ಕ್ಕೆ ಏನು ಮಾಡ್ರೆ 10 kg ಹೆಚ್ಚಿಗೆ ಮಾಡಿ 35 kg ಕೊಡ್ತಿದ್ರು. 2002ರಿಂದ ಇಲ್ಲಿ ತನಕ 35 ಕೊಡ್ತಿದ್ರು. ಮತ್ತು ಈಗಿನ ಇತ್ತೀಚಿನ ನಿಮ್ಮ ನಿಯಮಗಳ ಪ್ರಕಾರ ಏನಾಗೈತೆ? ಅಲ್ಲ, ಈಗ ಅನೌನ್ಸ್ ಮಾಡಿದಾರ, ಮಾಡಿದಾರ ಅಷ್ಟೇ. ಇಲ್ಲಣ್ಣ, ಒಂದು ಕುಟುಂಬದ ಒಬ್ಬರಿಗೆ ಅದೇ ಗೊತ್ತಾಯ್ತು, ಅರ್ಥ ಆಯ್ತು. ಈಗ ಅವಾಗ ಏನಿತ್ತು, ಒಂದು ಫ್ಯಾಮಿಲಿಗೆ 35 kg ಅಂತಂದ್ರೆ ಅದ್ರ ಒಬ್ಬ ಇದ್ರು 35 kg ಸಿಗ್ತಿತ್ತು ಅವನಿಗೆ. ಇವಾಗ ಏನ್ ಮಾಡ್ಯಾರ, ಒಬ್ಬನಿಗೆ 7 kg, ಮ್ಯಾಕ್ಸಿಮಮ್ 35 kg. ಒಬ್ಬನಿಗೆ 7 ಅಂತಂದ್ರೆ 4 ಮಂದಿ ಇದ್ರು 22 kg ಸಿಗ್ತೈತಿ, 3 ಇದ್ರೆ 21 kg ಸಿಗ್ತೈತಿ, 20 ಮಂದಿ ಇದ್ರು 35 kg ಸಿಗ್ತೈತಿ ಮ್ಯಾಕ್ಸಿಮಮ್. ಹಾಗಾಗಿ ಅಂತ್ಯೋದಯ ಅನ್ನ ಯೋಜನೆ ಬಂದ್ರೆ 2000 ಡಿಸೆಂಬರ್ 25 ಯಾರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ 9ನೇ ಪಂಚವಾರ್ಷಿಕ ಯೋಜನೆ. ಯಾವ ಸಚಿವಾಲಯ ಬರ್ತಿದ್ದು? ಅಂತ್ಯೋದಯ ಅನ್ನ ಯೋಜನೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ. ಇನ್ನು ಅಂತ್ಯೋದಯ ಅನ್ನ ಯೋಜನೆ ಜಾರಿಗೊಳಿಸಿದ ದೇಶದ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ. ಅಂತ್ಯೋದಯ ಉಪಚಾರ ಯೋಜನೆ ಇದು 2004ರಲ್ಲಿ ಬಂದೈತೆ ನೋಡಿ. 2004ರಲ್ಲಿ ಬಂದೈತಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಈ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ SC/ST ಸಮುದಾಯದ ಜನರಿಗೆ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡೋದು, ಉಚಿತ ವೈದ್ಯಕೀಯ ಸೌಲಭ್ಯ. ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರುವಂತಹ SC/ST ಸಮುದಾಯದ ಜನರಿಗೆ ಉಚಿತ ಆರೋಗ್ಯ ಸೌಲಭ್ಯ ಅಥವಾ ವೈದ್ಯಕೀಯ ಸೌಲಭ್ಯವನ್ನು ನೀಡುವಂಥ ಯೋಜನೆ ಅಂತ್ಯೋದಯ ಉಪಚಾರ ಯೋಜನೆ 2004ರಲ್ಲಿ ಬಂದೈತಿ. ಯಾವ ಸಚಿವಾಲಯ ಅಂತ ಕೇಳಿದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ನೆಕ್ಸ್ಟ್ ಇನ್ನು ದೀನ್ ದಯಾಳ್ ಅಂತ್ಯೋದಯ ಯೋಜನೆ. ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಬರ್ತದೆ. 2014 ನೋಡಿ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ 2014 ಬಂದಿರ್ತೈತಿ. ಅದರ ಮೊದಲು ಆಜೀವಕ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಇರ್ತೈತಿ. ಆಮೇಲೆ ದೀನ್ ದಯಾಳ್ ಉಪಾಧ್ಯಾಯ ಅಂತ 2015ರಲ್ಲಿ ಆಗ್ತೈತಿ. ಉದ್ದೇಶ ಏನಂತ ಕೇಳಿದ್ರೆ ಗ್ರಾಮೀಣ ಭಾಗದ ಬಡವರನ್ನು ಮೇಲೆತ್ತುವಂತಹ ಯೋಜನೆ ಇದು. ಹೌದಾ? ಸೊ ಬಡವರನ್ನು ಮೇಲೆತ್ತುವಂತಹ ಒಂದು ಗ್ರಾಮೀಣ ಭಾಗದ ಕಾರ್ಯಕ್ರಮ ಯಾವುದಪ್ಪ ಅಂತಂದರೆ ದೀನ್ ದಯಾಳ್ ಉಪಾಧ್ಯಾಯ. ಇಂಪಾರ್ಟೆಂಟ್ ಅದು. 2014 ಬಂದೈತಿ, 15ಕ್ಕೆ ರೀನೇಮ್ ಆಗಿರ್ತೈತಿ. ಇನ್ನು ಅನ್ನಪೂರ್ಣ ಯೋಜನೆ. ಏನು ಹೇಳ್ರಿ, ಅನ್ನಪೂರ್ಣ ಯೋಜನೆ ಬಂದೈತೆ ಇದು 2000 ನೋಡ್ರಿ. ಅನ್ನಪೂರ್ಣ ಯೋಜನೆ 2000. ಯಾವ ಸಚಿವಾಲಯ ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಉದ್ದೇಶ ಏನಪ್ಪ ಅಂದರೆ, ಈ 65 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರು ಇರ್ತಾರಲ್ಲ, ಸೊ ಅವರಿಗೆ ತಿಂಗಳಿಗೆ 10 kg ಆಹಾರ ಧಾನ್ಯ ವಿತರಿಸುವಂತಹ ಯೋಜನೆ ಇದು. 10 kg ರೇಷನ್ ಯಾರಿಗೆ? 65 ಇಯರ್ಸ್ ಮೇಲಿದ್ದವರಿಗೆ. ಇನ್ನು 80 ವರ್ಷ ಮೇಲ್ಪಟ್ಟವರಿಗೆ ಮನೆಗೆ ರೇಷನ್ ಕಾರ್ಡ್, ರೇಷನ್ ಅನ್ನ ಸುವಿಧಾ. ಸೊ ಮನೆಗೆ ಅಂದರೆ 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಮನೆಗೆ ರೇಷನ್ ಒದಗಿಸುವಂತಹ ಯೋಜನೆ. ಈಗ 5 ವರ್ಷ ಜಾಸ್ತಿ ಸೊ ಅನ್ನಪೂರ್ಣ ಯೋಜನೆ ಬಂದರೆ ಇದು 2000ರಲ್ಲಿ ಬಂದೈತಿ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಜಾರಿಗೆ ತೊಗೊಂಬಂದೈತೆ. 65 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ 10 kg ಮಾಸಿಕ 10 kg ಆಹಾರ ಧಾನ್ಯವನ್ನು ವಿತರಿಸೋದು. ಈ ಸಂಪೂರ್ಣ ಕೇಂದ್ರ ಸರ್ಕಾರದ ನೋಡೋದು.
ಇನ್ನು ಅಂತ್ಯೋದಯ ಯೋಜನೆ ಐತಲ್ಲ ಅದ್ರ ಫಲಾನುಭವಿಗಳು ಯಾರು ಅಂತ ಹೇಳಿದ್ರಲ್ಲ, ಅಂತ್ಯೋದಯ ಯೋಜನೆ ಫಲಾನುಭವಿಗಳು ಅಂತ್ಯೋದಯ ಅನ್ನ ಯೋಜನೆ ಆಮೇಲೆ ಹೇಳಿದ್ರಲ್ಲ, ಭೂ ರಹಿತ ಕೃಷಿ ಕಾರ್ಮಿಕರು, ಆಮೇಲೆ ವಿಧವೆಯು ಮುಖ್ಯಸ್ಥರಾಗಿರುವಂತಹ ಕುಟುಂಬ, ಮತ್ತೆ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮುಖ್ಯಸ್ಥರಾಗಿರುವಂತಹ ಕುಟುಂಬ, ಮತ್ತು ಅಂಗವೈಕಲ್ಯನ ಹೊಂದಿರತಕ್ಕಂಥ ಅಂಗವೈಕಲ್ಯ ಹೊಂದಿರ್ತಾರಲ್ಲ, ಡಿಸಬಿಲಿಟಿ, ಸೊ ಅವರು ಮುಖ್ಯಸ್ಥರಾಗಿರುವಂತಹ ಕುಟುಂಬ, ಆಮೇಲೆ HIV ಪೀಡಿತ ವ್ಯಕ್ತಿ ಮುಖ್ಯಸ್ಥರಾಗಿರುವಂತಹ ಕುಟುಂಬ, ಆಮೇಲೆ ಬುಡಕಟ್ಟು ಸಮುದಾಯಗಳು, ಆಮೇಲೆ ಸ್ಲಮ್ಮಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳು. ಸೊ ಇವೆಲ್ಲ ಏನಪ್ಪ ಅಂತಂದರೆ ಅಂತ್ಯೋದಯ ಅನ್ನ ಯೋಜನೆಯ ಫಲಾನುಭವಿಗಳಾಗಿರ್ತಾರೆ. ಇಂಪಾರ್ಟೆಂಟ್. ಟೋಟಲ್ ಎಷ್ಟು ಕೆಜಿ ಅಂತ ಕೇಳಿದ್ರೆ 35 ಕೆಜಿ. ಇವಾಗೇನೋ ಒಬ್ಬರಿಗೆ ಗರಿಷ್ಠ 35 ಕೆಜಿ, ಸೊ ಒಬ್ಬ ವ್ಯಕ್ತಿಗೆ 7 ಕೆಜಿ ನೋಡಿ. ಅಂತ್ಯೋದಯ ಅನ್ನ ಯೋಜನೆದಾಗ BPL ಕಾರ್ಡ್ ಹೊಂದಿರ್ತಾರಲ್ಲ ಅವರಿಗೆ ಇನ್ಕಮ್ ಅಂತ ಇರ್ತದಲ್ಲ 15 ಕೆ ನೋಡಿ. ಅಂತ್ಯೋದಯ ಅನ್ನ ಯೋಜನೆಯ ಲಾಭ ಪಡಿಬೇಕಾದ್ರೆ ಅವರ ಆದಾಯ ಎಷ್ಟು ಇರ್ಬೇಕು ಅಂದ್ರೆ 15,000ಕ್ಕಿಂತ ಕಡಿಮೆ ಇರ್ಬೇಕು. 15,000 15,000 ನೆಕ್ಸ್ಟ್ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಯು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮನೆಯಿಲ್ಲದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಒದಗಿಸುತ್ತದೆ. ಈ ಯೋಜನೆಯನ್ನು ನಗರ ಪ್ರದೇಶದಲ್ಲಿ ಜಾರಿಗೆ ತರಲಾಗುತ್ತಿದೆ. ಫಲಾನುಭವಿಯ ಆದಾಯದ ಮಿತಿ ನಗರ ಪ್ರದೇಶದಲ್ಲಿ 2 ಲಕ್ಷ ಆಗಿದೆ. ಯಾವ ತಪ್ಪ ಅಂತ ಕೇಳಿದ್ರಲ್ಲಿ A ಮಾತ್ರ, B ಮಾತ್ರ, BC, AB ಮತ್ತು C. ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ ನಗರ ಮತ್ತು ಗ್ರಾಮೀಣ ಎರಡು ಬರ್ತದ. ಯಾವ ಬಂದೈತಿ ಇದು? ಸೊ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ 2015-16 ಬರ್ತೈತಿ. ಇದು ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದ ಯೋಜನೆ. ಇದು ಕರ್ನಾಟಕ ಸರ್ಕಾರದ ಯೋಜನೆ. ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC ST ದವರಿಗೆ ಮಾತ್ರ ಸಂಬಂಧಪಡ್ತೈತಿ ಯೋಜನೆ. SC ST ದವರಿಗೆ ಯಾರಿಗೆ ಮನೆ ಇಲ್ಲ, ಸೊ ಒಂದು ಈ ಯೋಜನೆ ಅಡಿಯಲ್ಲಿ ಮನೆಯನ್ನು ಪಡಿಬೋದು. ಸೊ ಮನೆ ಕಟ್ಟೋದಕ್ಕೆ ಎಷ್ಟು ಕೊಡ್ತಾರೆ? ಇದು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 2 ಕಡೆ ಅನುಷ್ಠಾನ ಮಾಡ್ತಾರೆ. ನಗರ ಪ್ರದೇಶದಲ್ಲಾದರೆ 2 ಲಕ್ಷ ಕೊಡ್ತಾರೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕಟ್ಟೋರಾದರೆ 1.75 1,75,000 ರೂಪಾಯಿ ಕೊಡ್ತಾರೆ. ಇನ್ನು ನಗರ ಪ್ರದೇಶದಲ್ಲಿ ಏನು 2 ಲಕ್ಷ ಕೊಡ್ತಾರಲ್ಲ, ಅದಕ್ಕೆ ಪ್ರಧಾನಮಂತ್ರಿ ಆವಾಸ ಯೋಜನೆಯಲ್ಲಿ ಮತ್ತೆ 1.5 ಲಕ್ಷ ಹೆಚ್ಚು. ಇನ್ನು ಮೀಸಲಾತಿ ಎಷ್ಟೈತಿ ಇದರಲ್ಲಿ? 70 ಯಾರಿಗೆ? SC. 30 ಬಂದರೆ ST ನೋಡು. ಇನ್ನೇನಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಯಲ್ಲಿ ಅದರ ಒಂದು ಸೌಲಭ್ಯ ಪಡಿಬೇಕಾದ್ರೆ ಈ ನಗರ ಪ್ರದೇಶದಲ್ಲಿರುವಂತಹ SC ST ಸಮುದಾಯದವರು ಎಷ್ಟು ಒಂದು ಆದಾಯದ ಮಿತಿ ಹೊಂದಿರಬೇಕು, ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ SC ST ಸಮುದಾಯದವರು ಎಷ್ಟು ಆದಾಯದ ಮಿತಿಯನ್ನು ಹೊಂದಿರಬೇಕು ಅಂತ ಕೇಳಿದ್ದಾನೆ. ಹೌದಾ? ನಗರ ಪ್ರದೇಶದ ಜನರಿದ್ರೆ 87,600 87,600ಗಿಂತ ಕಡಿಮೆ ಆದಾಯ ಹೊಂದಿರಬೇಕು. ಸೊ ಅಂದಾಗ ಇವರು ಈ ಯೋಜನೆಯ ಫಲಾನುಭವಿಗಳಾಗ್ಬೋದು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿದ್ದರೆ 32,000 ವಾರ್ಷಿಕ ಆದಾಯ ಅದು. ಸೊ ವಾರ್ಷಿಕ ಆದಾಯ 32,000ಗಿಂತ ಕಡಿಮೆ ಇದ್ದರೆ ಗ್ರಾಮೀಣ ಪ್ರದೇಶದಲ್ಲಿ, ಸೊ ಈ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಯಲ್ಲಿ ಸೊ ಮನೆಯನ್ನು ಕಟ್ಬೋದು. ಯಾರು? SC ಮತ್ತು ST ಸಮುದಾಯವರಿಗೆ ಸಂಪಟ್ಟಿದೆ. ಸೊ ಈ ಒಂದು ಯೋಜನೆ ಅನುಷ್ಠಾನ ಮಾಡುವಂಥ ಸಂಸ್ಥೆ ಇಂಪಾರ್ಟೆಂಟ್. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ. ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಬರ್ತಲ್ಲ, ಗೊತ್ತಾ? ಯಾವ ಬಂದೈತೆ? 2015 ಬಂದೈತೆ. 2 ಅದಾವ ಅದರಲ್ಲಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 2 ಅದಾವ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಅಂತ ಬರ್ತೈತಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಂತ ಬರ್ತೈತಿ. ಸೊ ಈಗ 2015ರಲ್ಲಿ ಜಾರಿಯಾಗಿರೋದು ಯಾವುದು? ಗ್ರಾಮೀಣನೋ ನಗರನೋ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಗ್ರಾಮೀಣ ಅಂತ 2 ಬರ್ತವೆ. ಸೊ ನಗರ ಬಂದಿರೋದು 2015ರಲ್ಲಿ, ಸೊ ಗ್ರಾಮೀಣ ಬಂದಿರೋದು 2016 ನೋಡಿ. 2016ರಲ್ಲಿ ಏನು ಗ್ರಾಮೀಣ ಬರ್ತದಲ್ಲ, ಅದ್ರ ಮುಂಚೆ ಏನಿತ್ತಪ್ಪ ಅಂದ್ರೆ ಅದು ಇಂದಿರಾ ಆವಾಸ್ ಯೋಜನೆ ಅಂತ ಇತ್ತು. ಇಂದಿರಾ ಆವಾಸ್ ಯೋಜನೆ 1985ರಲ್ಲಿ ಬಂದು ಇಂದಿರಾ ಆವಾಸ್ ಯೋಜನೆಯನ್ನು 2016ರಲ್ಲಿ ಪುನರ್ರಚಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ. ಹೌದಾ? ಇದು ನೋಡು 2016ರಿಂದ 21 ತನಕ ಇತ್ತು. ಯಾವುದು? ಗ್ರಾಮೀಣ.
ಅದು 2015ರಿಂದ 22 ತನಕ ಇತ್ತು. ಅದು 3 ಹಂತದಲ್ಲಿ ಅನುಷ್ಠಾನ ಆಗ್ತೈತಿ. ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆ 3 ಹಂತದಲ್ಲಿ ಆಗ್ತೈತಿ. ಆಮೇಲೆ ಈ ಗ್ರಾಮೀಣ ಮತ್ತು ನಗರ ಇವೆರಡು ಏನು ಮಾಡ್ತಾರಪ್ಪ ಅಂತಂದರೆ ಈ ಕೊರೋನಾ ಟೈಮಲ್ಲಿ ಎಕ್ಸ್ಟೆಂಡ್ ಮಾಡ್ತಾರೆ. 2024 ಡಿಸೆಂಬರ್ಗೆ ಒಂದು ಮಾಡ್ತಾರೆ. ಡಿಸೆಂಬರ್ಗೆ ನಗರ ಆಗಿರ್ತೈತಿ. 2024 ಮಾರ್ಚ್ 31ಕ್ಕೆ ಗ್ರಾಮೀಣ ಆವಾಸ್ ಯೋಜನೆ. ಸೊ ಅದು ಎಕ್ಸ್ಟೆಂಡ್ ಆಗಿರ್ತೈತಿ ಕೊರೋನಾ ಟೈಮಲ್ಲಿ. ಇವಾಗ ಏನು ಮಾಡಿದ್ದಾರೆ ಅಂದರೆ ಎರಡೂ ಯೋಜನೆಗಳನ್ನು 2024-29 ಅವಧಿಗೆ ವಿಸ್ತರಣೆ ಮಾಡಿದ್ದಾರೆ. 2024ರಿಂದ 29 ನೋಡಿ. ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆ, ಆಮೇಲೆ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ 2024ರಿಂದ 29. ಇನ್ನೇನಾಯ್ತಲ್ಲ, ಇದು ಒಂದಿಷ್ಟು ಇದಕ್ಕೂ ಆದಾಯದ ಮಿತಿ ಐತೆ. ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆ ಮತ್ತು ಗ್ರಾಮೀಣದ. ನಗರ ಆವಾಸ್ ಯೋಜನೆಗೆ ಎಷ್ಟೈತೆ ಆದಾಯದ ಮಿತಿ? ನಗರ ಆವಾಸ್ ಯೋಜನೆ ಸೊ ಇದು ಟೋಟಲ್ 3 ಲಕ್ಷದಿಂದ 18 ಲಕ್ಷದವರೆಗೂ ಐತೆ ನೋಡಿ ಆದಾಯದ ಮಿತಿ. 3 ಲಕ್ಷದಿಂದ 18 ಲಕ್ಷ. ಅದರಲ್ಲಿ ಕ್ಯಾಟಗರಿ ಬರ್ತವೆ EWS, ಆಮೇಲೆ ಈ ಲೋ ಇನ್ಕಮ್ ಗ್ರೂಪ್ ಅಂತ ಬರ್ತೈತಿ, ಆಮೇಲೆ ಮೀಡಿಯಂ ಇನ್ಕಮ್ ಗ್ರೂಪ್ ಅಂತ ಬರ್ತೈತಿ. ಅದು ಮೀಡಿಯಂ ಇನ್ಕಮ್ ಗ್ರೂಪಲ್ಲಿ ಮತ್ತೆ 1, 2 ಅಂತ ಬರ್ತವೆ. ಟೋಟಲ್ 3 ಲಕ್ಷದಿಂದ 18 ಲಕ್ಷದವರೆಗೂ ಆದಾಯದ ಮಿತಿ ಇರಬೇಕು. ಇನ್ನು ಗ್ರಾಮೀಣದಲ್ಲಿ ಆದರೆ ಏನಪ್ಪ, ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಪಡಿಬೇಕಾದ್ರೆ ಸೊ ಅವರ ಒಂದು ಕುಟುಂಬದ ಆದಾಯದ ಮಿತಿ ಎಷ್ಟಿರ್ಬೇಕಂತಂದ್ರೆ 1,20,000. 1,20,000 ಗ್ರಾಮೀಣ. ನಗರ ಕೇಳಿದ್ರೆ 3 ಲಕ್ಷದಿಂದ 18 ಲಕ್ಷ. ಈ ಗ್ರಾಮೀಣಕ್ಕೂ ಮತ್ತು ನಗರಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಇಲ್ಲಿ ನಗರ ಆವಾಸ್ ಯೋಜನೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಗರಿಷ್ಠ 25 ಲಕ್ಷವರೆಗೂ ಲೋನ್ ಕೊಡ್ತಾರೆ. ಆದರೆ ಗ್ರಾಮೀಣದಲ್ಲಿ ಬಂದರೆ ಹಣಕಾಸಿನ ನೆರವು ಕೊಡ್ತಾರೆ ಅಷ್ಟೇ. ಎಷ್ಟು ಕೊಡ್ತಾರೆ ಹಣಕಾಸಿನ ನೆರವು? ಹಣಕಾಸಿನ ನೆರವು ಎಷ್ಟು ಕೊಡ್ತಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣದಲ್ಲಿ? 1,20,000 ಕೊಡ್ತಾರೆ. ಸೊ ಮೈದಾನ ಪ್ರದೇಶ ಇದ್ದರೆ 1,20,000. ಈ ಗುಡ್ಡಗಾಡು ಪ್ರದೇಶ ಇರ್ತೈತಲ್ಲ, ಸೊ ಅಲ್ಲಿ 1,30,000 ಕೊಡ್ತಾರೆ. ಹಣಕಾಸಿನ ನೆರವು ಎಷ್ಟು ಕೊಡ್ತಾರೆ ಅಂದರೆ 1,20,000 ಒಂದು ಮನೆಗೆ. ನಗರ ಪ್ರದೇಶದಲ್ಲಿದ್ದರೆ ಅವ್ರಿಗೆ 25 ಲಕ್ಷ ತನಕ ಏನು ಸಿಗ್ತೈತೆ ಲೋನ್ ಕೊಡ್ತಾರೆ. ಅಲ್ಲಿ ಹಣಕಾಸಿನ ನೆರವು ಕೊಡಂಗಿಲ್ಲ ಆಯ್ತಾ. ಪ್ರತಿ ಎಷ್ಟು ಜನಸಂಖ್ಯೆಗೆ ಒಬ್ಬರಂತೆ ಆಶಾ ಕಾರ್ಯಕರ್ತರನ್ನ ಆಯ್ಕೆ ಮಾಡಲಾಗುವುದು. 2026 ಮೇರಂತೆ. ಗ್ರಾಮೀಣ 1,000, ನಗರ 2,000. ಗ್ರಾಮೀಣ 1,000. ಸೊ ಗ್ರಾಮೀಣ ಪ್ರದೇಶದಲ್ಲಾದರೆ 1,000, ನಗರ ಪ್ರದೇಶದಲ್ಲಾದರೆ 2,500 ನೋಡಿ. 2,500. ಆಶಾ ವಿಸ್ತೃತರೂಪ. ಆಶಾ ಕಾರ್ಯಕರ್ತರ ಅಂದ್ರೆ ಆಶಾ ಅಂದ್ರೆ ಏನು? ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ನೋಡು. ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತೇಳಿ ಆಶಾ ಅಂತಂದ್ರೆ. ಹೌದಾ? ಆಶಾ ಕಾರ್ಯಕರ್ತರನ್ನ ಯಾವ ಯೋಜನೆಯ ಅಡಿಯಲ್ಲಿ ನೇಮಕ ಮಾಡಲಾಗುತ್ತೆ ಅಂತ ಕೇಳಿದ್ರೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ನೋಡು. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ 2005. ಸೊ ಅದರಡಿಯಲ್ಲಿ ಆಶಾ ಕಾರ್ಯಕರ್ತರನ್ನ 2005ರಿಂದ ನೇಮಕ ಮಾಡ್ಕೊಂಡು ಬಂದಿದ್ದಾರೆ. ಹೌದಾ? ಆಶಾ ಕಾರ್ಯಕರ್ತರನ್ನ 2005ರ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅಡಿಯಲ್ಲಿ ನೇಮಕ ಮಾಡ್ತಾರೆ. ಸೊ ಆಶಾ ಕಾರ್ಯಕರ್ತರ ಅರ್ಹತೆಗಳು ಏನಿರ್ಬೇಕಂತ ಕೇಳಿದ್ರೆ 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. ಆಮೇಲೆ ಅದೇ ಊರಿನವ್ರು ಇರ್ಬೇಕು. ಆಮೇಲೆ ಅವ್ರ ಏಜ್ ಅಪ್ಪ ಅಂದ್ರೆ 25ರಿಂದ 45 ಒಳಗೆ ಇರ್ಬೇಕು. 25 to 45. ಮತ್ತೆ ಲೇಡೀಸ್ ಆಗಿರ್ಬೇಕು. ಆಮೇಲೆ ಮ್ಯಾರೇಜ್ ಆಗಿರ್ಬೇಕು ಕಂಪಲ್ಸರಿ. ಮ್ಯಾರೇಜ್ ಆದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಮೊದಲ ಆದ್ಯತೆ ಯಾರಿಗೆ ಕೊಡ್ತಾರೆ ಅಂದ್ರೆ ಮ್ಯಾರೇಜ್ ಆಗಿರ್ಬೇಕು. ಆಮೇಲೆ ವಿಧವೆ ಮತ್ತೆ ಡಿವೋರ್ಸ್ ವಿಚ್ಛೇದನ ಪಡೆದಿರ್ತಕ್ಕಂಥ ಮಹಿಳೆಗೆ ಇದಕ್ಕೆ ಮೊದಲ ಆದ್ಯತೆ ಕೊಟ್ಟಿರ್ತಾರೆ. ಅವರೆಲ್ಲ SSLC ಪಾಸ್ ಆಗಿರ್ಬೇಕು. ಮಿನಿಮಮ್ 25 to 45 ಏಜ್ ಇರಬೇಕು. ಅಂಥವ್ರನ್ನ ಆಶಾ ಕಾರ್ಯಕರ್ತರನ್ನಾಗಿ ನೇಮಕ ಮಾಡ್ತಾರೆ. ಅವ್ರ ಕೆಲಸ ಏನಿರ್ತಪ್ಪ ಅಂತಂದ್ರೆ ಈ ಜನರು ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆರೋಗ್ಯ ಇಲಾಖೆ ಮತ್ತೆ ಕೊಂಡಿಯ ಕೆಲಸ ಮಾಡ್ತಾರೆ. ಸರ್ಕಾರದ ಏನೇ ಆರೋಗ್ಯ ಯೋಜನೆಗಳಿರಲಿ, ಮಿಷನ್ ಇದು ಈ ಸಾಂಕ್ರಾಮಿಕ ರೋಗಗಳಿರ್ತಾವಲ್ಲ ಅವುಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋದು, ವ್ಯಾಕ್ಸಿನ್ ಕೊಡಿಸೋದು, ಆಮೇಲೆ ಪೌಷ್ಟಿಕಾಂಶವನ್ನು ಕೊಡೋದು, ಅದೇ ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರಿಗೆ ಅಂಗನವಾಡಿಯಿಂದ ಏನೇನು ಸೌಲಭ್ಯ ಸಿಗ್ತೈತಿ ಎಲ್ಲ ಮನೆಗೆ ತಂದು ಕೊಡ್ತಾರೆ. ಅದ್ರ ಜೊತೆಗೆ ಈ ಐರನ್ ಪಾಲಿಕ್ ಆಸಿಡ್ ಇರ್ತೈತಲ್ಲ, ಐರನ್ ಪಾಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾರೆ. 80 ಟ್ಯಾಬ್ಲೆಟ್ಸ್ಗಳು ಕೊಡ್ತಾರೆ ಗರ್ಭಿಣಿ ಮಹಿಳೆಯರಿಗೆ.
ಹೌದಾ. ಆಮೇಲೆ ಆ ಮಗು ಬಾಣಂತಿಯರಿಗೆ ಆಮೇಲೆ ಗರ್ಭಿಣಿ ಮಹಿಳೆಯರಿಗೆ ಸೊ ಪೌಷ್ಟಿಕಾಂಶವನ್ನು ಒದಗಿಸುವಂಥ ಕೆಲಸ ಮಾಡ್ತಾರೆ. ಆಮೇಲೆ ಡೆಲಿವರಿ ಮಾಡಿಸೋದಾಗ್ಲಿ ಆಯ್ತಾ ಅವರೇ ಮಾಡ್ತಾರೆ. ಆಮೇಲೆ ಅಲ್ಲಿ ಆ ಒಂದು ತನ್ನ ವ್ಯಾಪ್ತಿ ಒಳಗಡೆ ಎಷ್ಟು ಗರ್ಭಿಣಿ ಮಹಿಳೆಯರು ಅಂತೇಳಿ ಎಲ್ಲ ಲೀಸ್ಟ್ ರೆಡಿ ಮಾಡಿಕೊಂಡು ಅವ್ರದ್ದು ಕಂಪ್ಲೀಟ್ ಅಂದರೆ ಗರ್ಭಾವಸ್ಥೆಯಿಂದ ಇದಾಗೋವರೆಗೂ ಡೆಲಿವರ್ ಆಗೋವರೆಗೂ ಎಲ್ಲ ಕೆಲಸಗಳು ಎಲ್ಲ ಲೀಸ್ಟ್ ರೆಡಿ ಮಾಡ್ತಕ್ಕಂಥದ್ದು ಅವರೇ. ಸೊ ಅವರೇ ವ್ಯವಸ್ಥೆ ಮಾಡ್ಕೊಳ್ತಾರೆ ಆಯಿತಾ. ಇವರಿಗೆ ಒಂದು ಗೌರವಧನವಾಗಿ ತಿಂಗಳಿಗೆ 4,000 ರೂಪಾಯಿ ಕೊಡ್ತಾರೆ. ಎಷ್ಟು? 4,000. ಮತ್ತು ಬೇರೆ ಬೇರೆ ಪ್ರೋತ್ಸಾಹ ಧನಗಳು ಇರ್ತಾವೆ ಅವರಿಗೆ. ಆಶಾ ಕಾರ್ಯಕರ್ತರು ಅಂತ ಕರಿತೀವಿ. ಇವ್ರೇನು ಬಂದರೆ ಪ್ರತಿ ಗ್ರಾಮೀಣ ಪ್ರದೇಶದಲ್ಲದೆ 1,000 ಜನಸಂಖ್ಯೆಗೆ ಒಬ್ಬ ಕಾರ್ಯಕರ್ತರ ನೇಮಕ ಮಾಡ್ತಾರೆ. ನಗರದಲ್ಲಿ ಬಂದರೆ 2,500. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಮನೆಗಳಿಗೆ ಒಬ್ಬ ಆಶಾ ಕಾರ್ಯಕರ್ತರು ಮಾಡ್ತಾರೆ ಅಂದರೆ 100ರಿಂದ 200 ಮನೆ. ನಗರ ಪ್ರದೇಶದಲ್ಲಿ ಆಶಾ ಕಾರ್ಯಕರ್ತರಿದ್ರೆ ಎಷ್ಟು? 200ರಿಂದ 500.